ಅನ್ನ ತಿಂದ್ರೆ ಬಲೂನಿನಂತೆ ಆಗುತ್ತಾ ಹೊಟ್ಟೆ? ಪೌಷ್ಟಿಕ ತಜ್ಞರು ಹೇಳೋದು ಏನು? ಹೌದು, ಅನ್ನ ತಿಂದ್ರೆ ತೂಕ ಹೆಚ್ಚಾಗುತ್ತೆ ಎಂಬ ವಿಚಾರ ಹಲವರಲ್ಲಿದೆ. ಬಹುತೇಕರು ತೂಕ ಇಳಿಸಬೇಕು ಅಂತ ಅನ್ನ ಬಿಡಲೇಬೇಕು ಅಂತ ಶಪಥ ಮಾಡಿಕೊಳ್ಳೋರು ಇದ್ದಾರೆ. ಹಾಗಿದ್ರೆ ಅನ್ನ ಸೇವನೆ ಮಾಡಿದ್ರೆ ತೂಕ ಹೆಚ್ಚಾಗುತ್ತಾ? ಈ ಬಗ್ಗೆ ಆಹಾರ ತಜ್ಞರು ಹೇಳೋದು ಏನು ಅಂತ ನೋಡೋಣ ಬನ್ನಿ. ನಮ್ಮ ಸಮಾಜದಲ್ಲಿ ಅನ್ನ ತಿಂದರೆ ದಪ್ಪ ಆಗ್ತಾರೆ ಎಂಬ ತಪ್ಪು ಕಲ್ಪನೆ ಇದೆ. ಹೀಗಾಗಿ ಅನೇಕ ಮಂದಿ ತೂಕ ಇಳಿಸಿಕೊಳ್ಳಬೇಕು ಅಂತ ಅನ್ನವನ್ನು ತಮ್ಮ ಆಹಾರ ಪಟ್ಟಿಯಿಂದಲೇ ಹೊರಗಿಟ್ಟು ಬಿಡ್ತಾರೆ. ಹಾಗಾದರೆ ಅನ್ನ ತಿನ್ನೋದ್ರಿಂದ ನಿಜಕ್ಕೂ ತೂಕ ಹೆಚ್ಚಾಗುತ್ತಾ? ಹೌದು, ಅನ್ನ ತಿನ್ನೋದ್ರಿಂದ ತೂಕ ಹೆಚ್ಚಾಗುತ್ತೆ ಅಂತ ಹೇಳಲಾಗೋದಿಲ್ಲ. ಯಾಕಂದರೆ ತೂಕ ಹೆಚ್ಚಳಕ್ಕೆ ಹಲವು ಕಾರಣಗಳಿವೆ. ನಾವು ದಕ್ಷಿಣ ಭಾರತದ ಜನರನ್ನು ನೋಡಿರಬಹುದು. ದಕ್ಷಿಣ ಭಾರತೀಯರು ತಮ್ಮ ದೈನಂದಿನ ಜೀವನದಲ್ಲಿ ಅನ್ನವನ್ನು ಪ್ರಧಾನ ಆಹಾರವಾಗಿ ಸೇವಿಸ್ತಾರೆ. ಅನ್ನವಿಲ್ಲದೆ ಅವರ ಜೀವನ ಅಪೂರ್ಣ ಅಂತಲೇ ಹೇಳಬಹುದು. ಆದರೆ ಅವರೆಲ್ಲರೂ ಬೊಜ್ಜನ್ನು ಹೊಂದಿಲ್ಲ. ದೈಹಿಕ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದ್ದರಿಂದ ತೂಕ ಹೆಚ್ಚಾಗಲು ಅನ್ನ ತಿನ್ನುವುದು ಮಾತ್ರ ಕಾರಣವಲ್ಲ. ಅನ್ನದ ವಿಚಾರಕ್ಕೆ ಬಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವಲ್ಲಿ ಆಹಾರ ಪ್ರಮಾಣವು ಪ್ರಮುಖ ಅಂಶ. ನಿಮ್ಮ ತೂಕವನ್ನು ನಿಯಂತ್ರಣ ಮಾಡುವುದು ನೀವು ಎಷ್ಟು ಅನ್ನ ತಿನ್ನುತ್ತೀರಿ ಎಂಬುದರ ಮೇಲೆ ಅವಲಂಬಿತ ಆಗಿರುತ್ತೆ ಅಂತ ಪ್ರಸಿದ್ಧ ಆಹಾರ ತಜ್ಞರೊಬ್ಬರು ಹೇಳ್ತಾರೆ. ಅನ್ನದಲ್ಲಿ ಪಿಷ್ಟ ಅಧಿಕವಾಗಿದ್ದು ನಾರಿನಾಂಶ ಕಡಿಮೆ ಇರುತ್ತೆ. ಅನ್ನದಲ್ಲಿ ನಾರಿನಾಂಶ ಕಡಿಮೆ ಇರೋದ್ರಿಂದ ಅದು ಬೇಗನೆ ಜೀರ್ಣವಾಗುತ್ತೆ ಮತ್ತು ಹಸಿವು ಹೆಚ್ಚಾಗುತ್ತೆ. ಹಸಿವಾದಾಗದೆಲ್ಲ ಹೆಚ್ಚು ಅನ್ನ ತಿನ್ನುವುದು ಅಥವಾ ಹೆಚ್ಚಿನ ಪ್ರಮಾಣದಷ್ಟು ಅನ್ನ ತಿನ್ನೋದು ತೂಕ ಹೆಚ್ಚಳಕ್ಕೆ ಕಾರಣವಲ್ಲ. ನೀವು ಯಾವ ರೀತಿಯ ಅನ್ನವನ್ನು ಆರಿಸಿಕೊಳ್ತೀರಿ ಎಂಬುದು ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ನಾವು ಸಾಮಾನ್ಯವಾಗಿ ತಿನ್ನುವ ಬಿಳಿ ಅನ್ನದಲ್ಲಿ ನಾರಿನಾಂಶ ಕಡಿಮೆ ಇರುತ್ತೆ. ಬಿಳಿ ಅಕ್ಕಿಗಿಂತ ಕಂದು ಅಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಾಂಶ ಮತ್ತು ಪೋಷಕಾಂಶಗಳು ಸಮೃದ್ಧವಾಗಿವೆ. ಆದರೆ ಕಂದು ಅಕ್ಕಿಯ ಬೆಲೆ ಹೆಚ್ಚಿರೋದ್ರಿಂದ ಸಾಮಾನ್ಯ ಜನ ಪ್ರತಿದಿನ ಇದನ್ನು ಖರೀದಿಸೋದು ಕಷ್ಟಕರ. ಆದ್ದರಿಂದ ನೀವು ಬಿಳಿ ಅಕ್ಕಿಯನ್ನು ಸೇವಿಸಿದರೂ ಸಹ ಅದನ್ನು ಮಿತವಾಗಿ ಸೇವಿಸಬೇಕು ಅಂತ ಆಹಾರ ತಜ್ಞರು ಸಲಹೆಯನ್ನು ನೀಡ್ತಾರೆ. ಇನ್ನು ಅನ್ನ ತಿಂದ ನಂತರ ಆರೋಗ್ಯವಾಗಿರಲು ಮತ್ತು ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಡಲು ಅನ್ನದ ಜೊತೆಗೆ ಇತರ ಪೌಷ್ಟಿಕ ಆಹಾರಗಳನ್ನು ಸೇವಿಸೋದು ಬಹಳ ಮುಖ್ಯ. ಅನ್ನದ ಜೊತೆಗೆ ನೀವು ದ್ವಿದಳ ಧಾನ್ಯಗಳು, ತರಕಾರಿಗಳು, ಸೊಪ್ಪುಗಳ ಮತ್ತು ಮೊಸರುಗಳನ್ನು ಸಹ ಹೆಚ್ಚು ಸೇವಿಸಬೇಕು. ಇದರರ್ಥ ನಿಮ್ಮ ಆಹಾರವು ಕಡಿಮೆ ಅನ್ನ ಮತ್ತು ಹೆಚ್ಚು ಫೈಬರ್ ಮತ್ತು ಪ್ರೋಟೀನ್ ಭರಿತ ಆಹಾರಗಳಾಗಿರಬೇಕು. ಈ ರೀತಿ ಸಮತೋಲಿತ ಆಹಾರವನ್ನು ಸೇವಿಸುವ ಮೂಲಕ ನೀವು ಅನ್ನದಿಂದ ಒದಗಿಸಲಾದ ಶಕ್ತಿಯನ್ನು ಬಳಸಿಕೊಳ್ಳುವಾಗ ಫೈಬರ್ ಮತ್ತು ಪ್ರೋಟೀನ್ ಸಹಾಯದಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಬಹುದಾಗಿದೆ.